ದೈವದ ಕಾಣಿಕೆ ಡಬ್ಬಿಯನ್ನು ತಗೊಂಡು ಹೋದವರು ಅವರಿಗೆ ಅಷ್ಟು ತೊಂದರೆಗಳು ಕಾಣಿಸ್ಕೊಳ್ತವೆ. ಹಾಗೆ ಸೂತಕದವರೆಲ್ಲ ಇಳಿದ್ರೆ ಅವರ ಮನೆಯಲ್ಲಿ ಹಾವುಗಳು ಕಾಣಿಸ್ಕೊಳ್ತವೆ. ಹೋಗಿ ಪಶ್ಚಾತ್ತಾಪದಿಂದ ಅವರೇ ಬಂದು ಶರಣಾದ್ರು. ನಿಧಿ ಸಿಕ್ಕಿದ ಸಮಯ ಅಲ್ಲಿಂದಲೇ ಆತನಿಗೆ ಮೆಂಟಲಿ ಅಪ್ಸೆಟ್ ಆಯ್ತು ಅಂತ. ಅಲ್ಲಿಗೆ ಮೂತ್ರ ಮಾಡಿದ್ದೇನೆ, ಅವರಿಗೆ ಕಿಡ್ನಿ ಫೇಲ್ಯೂರ್ ಆಯ್ತು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಧರ್ಮಸ್ಥಳದಲ್ಲಿ ಆಣೆ ಹಾಕ್ತಾರಲ್ಲ, ಎಷ್ಟೋ ಜನ ತಪ್ಪಾಯ್ತು ಅಂತ ಮಾಡಿ ಹೋಗ್ತಾರಲ್ಲ, ಅದು ಆ ಉರಿ ಮರಲ ದೈವದ ಜವಾಬ್ದಾರಿ. ನಮಸ್ಕಾರ. ಭೂತಗಳ ಅದ್ಭುತ ಲೋಕಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರಿದ್ದಾರೆ. ನಾವು ಭೂತಗಳ ಅಂದರೆ ದೈವಗಳ ಆರಾಧನೆಯ ವಿಚಾರವಾಗಿ ಮಾತಾಡ್ತಾ, ಅಲ್ಲಿ ಇರುವಂಥ ನಿಷೇಧಗಳ ಬಗ್ಗೆ ಮಾತಾಡ್ತಾ ಇನ್ನೊಂದು ಪ್ರಶ್ನೆ ಉದ್ಭವ ಆಯಿತು. ಏನು ಅಂತಂದರೆ, ಅಲ್ಲಿ ಅಪವಿತ್ರತೆಯನ್ನು ತಂದರೆ ನಾವು ಅಲ್ಲಿಯ ಸ್ಥಾನಕ್ಕೆ ಅಥವಾ ದೈವಕ್ಕೆ ನಾವೇನೋ ಒಂದು ಕೆಟ್ಟದಾಗಿ ನಡ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಅದಕ್ಕೂ ಕೂಡ ಸಹಸ್ರಾರು ಉದಾಹರಣೆಗಳಿದೆ. ಅದರಲ್ಲಿ ಕೆಲವೊಂದು ಹೆಕ್ಕಿ ತಂದಂಥ ಕೆಲವು ಉದಾಹರಣೆಗಳನ್ನು ನೋಡೋಣ. ನಮ್ಮ ಜೊತೆ ಲಕ್ಷ್ಮೀ ಜಿ ಪ್ರಸಾದ್ ಅವರಿದ್ದಾರೆ. ನಮಸ್ಕಾರ. ಸೊ ಈ ಕಳೆದ ಕೆಲವು ವರ್ಷಗಳಲ್ಲೇ ತುಂಬ ಈ ಥರದ ಘಟನೆಗಳನ್ನು ನೋಡಿದ್ದೀವಿ. ಸೊ ಒಂದು ಕೆಲವೊಂದು ಉದಾಹರಣೆಗಳನ್ನು ಹೇಳ್ಬೋದಾ ಅಂತ? ತುಂಬ ಕಡೆ ದೈವದ ಕಾಣಿಕೆ ಡಬ್ಬಿಯನ್ನು ತಗೊಂಡು ಹೋದವರು ಮತ್ತೆ ಪುನಃ ಅಲ್ಲೇ ಇಟ್ಟು ಹೋದದ್ದು ಅನೇಕ ಉದಾಹರಣೆಗಳಿವೆ. ಅವರಿಗೆ ಅಷ್ಟು ತೊಂದರೆಗಳು ಕಾಣಿಸ್ಕೊಳ್ತವೆ ಅಂತ. ಈಗ ಕೆಲವು ಈ ಕೋಲ ಕಟ್ಟಲಿಕ್ಕೆ ಬರುವಾಗ, ಈ ದೈವ ಪೂಕರೆ ಕಂಬಳ ನೇಮ ಎಲ್ಲ ಆಗುವಾಗ ಹಲವು ಜಾತಿಯವರು ಬಂದು ಸೇರ್ಬೇಕು. ಅವರವರಿಗೆ ಬೇರೆ ಬೇರೆ ಕರ್ತವ್ಯ ಇದೆ. ಹಾಗೆ ಸೇರದೇ ಇದ್ದು ತಕರಾರು ಮಾಡಿ ಎಲ್ಲ ತೊಂದರೆ ಮಾಡೋದಿದೆ ಕೆಲವೊಮ್ಮೆ. ಆಗ ನಮ್ಮ ಮನೆಯಲ್ಲಿ ಆದಂಥದ್ದು ಆಗ ಅದರಲ್ಲಿ ಒಂದು ಕೂಡು ಕಟ್ಟಿನವರು ಬರಲಿಲ್ಲ. ಒಂದಿಷ್ಟು ಜನ ಬೇರೆ ಬೇರೆ ಮಡಿವಾಳರು ಇವರೆಲ್ಲ ಬರಬೇಕು ಅಂತಿದೆ, ಒಂದು ಬರಲಿಲ್ಲ. 1 ವರ್ಷ ಬರಲಿಲ್ಲ. ನಂತರ ಅವರಿಗೆ ಎಲ್ಲಿ ಹೋದರೂ ಅಲ್ಲಿ ಇದು ಕಾಣುದು, ಎಂತ ಒಳ್ಳೆ ಹಾವು ಕಾಣುದು. ಒಂದು ಜಾತಿಯಾಗಿ ಅದು ಕಚ್ಚುವ ಹಾವಲ್ಲ, ಆದರೆ ಎಲ್ಲಿ ಹೋದರೂ ಅವರಿಗೆ ಮಲಗಿದಲ್ಲಿಯೂ ಅದುವೆ, ಮೂತ್ರ ಹೊಯ್ಲಿಕ್ಕೆ ಮರದಾಡಿಗೆ ಹೋದ್ರೆ ಅಲ್ಲೂ ಅದುವೆ, ಎಲ್ಲಿ ಹೋದರೂ ಆ ಹಾವುಗಳು ಕಾಣಿಸ್ಕೊಳ್ದು. ಕೊನೆಗೆ ಅವರು ನಮ್ಮ ಮನೆಗೆ ಬಂದು ಅಲ್ಲಿ ಅದಕ್ಕೆ ಮಾಡಿ ಪ್ರಾರ್ಥನೆ ಮಾಡಿ ಇನ್ನು ಹೀಗೆ ಮಾಡೋದಿಲ್ಲ ಅಂತೆಲ್ಲ ಆಗಿ ಮತ್ತೆ ಹೇಳಿ ಒಂದು ಶುದ್ಧ ಮಾಡಿ ಅಲ್ಲ ಮತ್ತೆ ಅದು ನಿಂತಿತ್ತು ಅಂತ. ಅದೇ ರೀತಿ ಆ ಗದ್ದೆಗೆ ಸೂತಕದವರೆಲ್ಲ ಇಳಿಬಾರ್ದು ಅಂತ ನಿಯಮ. ಹಾಗೆ ಸೂತಕದವರೆಲ್ಲ ಇಳಿದ್ರೆ ಅವರ ಮನೆಯಲ್ಲಿ ಹಾವುಗಳು ಕಾಣಿಸ್ಕೊಳ್ತೇವೆ. ಹೋಗಿ ಆಗ ಮತ್ತೆ ಪುನಃ ಅವರು ಬಂದು ಪ್ರಾರ್ಥನೆ ಮಾಡಿ ಇದೆ. ಹೌದು. ಹಾಗೆ ಮತ್ತೆ ಪುನಃ ಅವರು ಬಂದು ಪ್ರಾರ್ಥನೆ ಮಾಡಿ ಗದ್ದೆಗೆ ಶುದ್ಧೋದಕ್ಕೆ ಹಾಕ್ಲಿಕ್ಕಿದೆ ಗದ್ದೆಯನ್ನು. ಹಾಗೆ ಅಶುದ್ಧದವರು ಇಳಿದ್ರೆ ಹೀಗಾಗ್ತದೆ ಅಂತ ಹೇಳಿ. ಇನ್ನು ದೈವದ ಕಾಣಿಕೆ ಡಬ್ಬಿಗೇನೋ ಕೊಳಕು ವಸ್ತುಗಳನ್ನೆಲ್ಲ ಹಾಕಿದವರಿಗೆಲ್ಲ ಕಿಡ್ನಿ ಫೇಲ್ಯೂರ್ ಆಯಿತು, ಇದೆಲ್ಲ ಆಯಿತು. ಇತ್ತೀಚೆಗಾಯಿತು ಗೊರಗತನಿಯ ದೈವದ ಬಳಸಿದ ಕಾಂಡೋಮ್ ಅನ್ನು ಹಾಕಿ ಹಾಗೆ ಕೊನೆಗೆ ಅವರಿಗೆ ತುಂಬ ಆರೋಗ್ಯ ಹಾಳಾಗಿ ಕೊನೆಗೆ ಪಶ್ಚಾತ್ತಾಪದಿಂದ ಅವರೇ ಬಂದು ಶರಣಾದ್ರು. ಹೀಗೆಲ್ಲ ತುಂಬ ದೃಷ್ಟಾಂತಗಳಾದದ್ದು ಉಂಟು ಅನೇಕ. ಓಕೆ. ಅಂದರೆ ದೈವದ ಇದಕ್ಕೆ ಅಪವಿತ್ರತೆ ಮಾಡಿದ್ರೆ ಹಾಗಿದ್ರೆ ಬರೀ ಈ ಥರ ಹಾವುಗಳು ಮಾತ್ರ ಬರುವಂಥದ್ದು, ಅದು ಏನೆಲ್ಲ ಆಗಿರುವಂಥದ್ದಿದೆ? ಅದೇ ಆರೋಗ್ಯ ಹಾಳಾಗಿ ಹುಚ್ಚಿ ಹಿಡಿಯುವುದು. ಈಗ ಮರಳು ಮೈ ಅಂತ ಇನ್ನೊಂದು ದೈವ ಇದೆ. ಆ ದೈವರ ಗದ್ದೆಯ ಇದಕ್ಕೆ ರಕ್ಷಣೆಗಾಗಿ ಇರುವುದು. ಆಗ ಅಲ್ಲಿ ಕಳ್ಳತನ ಎಲ್ಲ ಮಾಡಿದರೆ ಅವರಿಗೆ ಹುಚ್ಚಿ ಹಿಡಿಸಿ ಹೇಳ್ಕೊಂಡು ಬರ್ತದೆ ಆ ದೈವ. ಇಲ್ಲಿ ಧರ್ಮಸ್ಥಳದಲ್ಲಿ ಆಣೆ ಹಾಕ್ತಾರಲ್ಲ, ಇಂಥದ್ದನ್ನೆಲ್ಲ ಆಣೆ ಹಾಕಿ ಅನ್ಯಾಯ ಮಾಡಿದವರನ್ನೆಲ್ಲ ಉರಿ ಮರಲ ಅಂತ ಅಲ್ಲಿ ಒಂದು ದೈವ. ಆ ಉರಿ ಮರಲ ಕರ್ಕೊಂಡು ಬರೋದು, ಅವರನ್ನೆಲ್ಲ ಎಳ್ಕೊಂಡು ಧರ್ಮಸ್ಥಳಕ್ಕೆ ಬಂದು ಕಾಣಿಕೆ ಹಾಕಿಸುದುಂಟಲ್ಲ, ಎಷ್ಟೋ ಜನ ತಪ್ಪಾಯ್ತು ಅಂತ ಮಾಡಿ ಹೋಗ್ತಾರಲ್ಲ, ಅದು ಆ ಉರಿ ಮರಲ ದೈವದ ಜವಾಬ್ದಾರಿ. ಅವರಿಗೆಲ್ಲ ಹುಚ್ಚು ಹಿಡಿಸಿ ಅವರನ್ನ ಇದು ಮಾಡಿ ಎಳ್ಕೊಂಡು ಬರುದು. ಹಾಗೆ ಅಂಥದ್ದು ಇದೆ ಅಂತ ತುಂಬ ನಮ್ಮಲ್ಲಿ ಈ ರೀತಿಯ ವಿಧಿ ನಿಷೇಧಗಳಾದ ಇದಕ್ಕೆ ಎಲ್ಲ ಹೀಗೆ. ಅದೇ ರೀತಿ ದೈವದ ಅಭಿವ್ಯಕ್ತಿಯನ್ನು ಮಾಡಬಾರ್ದು ಅಂತ ಹೇಳಿ ಈಗ ಅಂದ್ರೆ ಹಾಸ್ಯಕ್ಕೋಸ್ಕರ ಅಥವಾ ಸುಮ್ಮಗೆ ಆದರೂ ಈಗ ಯಕ್ಷಗಾನ ನೋಡಿ ಬಂದರೆ ನಾವು ಯಕ್ಷಗಾನವನ್ನು ಮತ್ತೆ ಮಾಡ್ತೇವಲ್ಲ, ಹಾಗೆ ಮಾಡಲಿಕ್ಕಿಲ್ಲ. ದೈವದ ಕಳದಲ್ಲಿ ಮಾತ್ರ ದೈವದ ನರ್ತನೆ, ಬೇರೆ ಕಡೆ ಇಲ್ಲ. ಅವರಿಗೆ ಒಂದು ಎಕ್ಸ್ಕ್ಯೂಸ್ ಇದೆ, ಅವರ ಮನೆ ಮಕ್ಕಳು ಕಲೀಲಿಕ್ಕೆ ಇದೆ, ಮನೆಯಲ್ಲಿ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಯಾರು ಕೂಡ ಅದನ್ನು ಮಾಡುವಾಗಿಲ್ಲ. ಹಾಸ್ಯಕ್ಕೋಸ್ಕರ ತಮಾಷೆಗೋಸ್ಕರ ಮನೋರಂಜನೆಯಾಗಿ ಮಾಡಲಿಕ್ಕಿಲ್ಲ. ಈಗ ಈ ಕೋಟಿ ಚೆನ್ನಯ್ಯರ ನೇಮವನ್ನು 2 ಮುಸ್ಲಿಂ ಹುಡುಗರು ನೋಡ್ತಾರೆ. ನೋಡಿ ಅವರು ಮನೆಗೆ ಹೋಗಿ ಆ 2 ದೈವ, ಅವರ ಅವಳಿ ದೈವಗಳಲ್ಲ, ಅವರ ಅಭಿವ್ಯಕ್ತಿಯನ್ನು ಮಾಡ್ತಾರೆ. ಕೊನೆಗೆ ಕೋಟಿ ಚೆನ್ನಯ್ಯರ ದೈವ ಸೂರ್ಯವನ್ನು ತಮಗೆ ಹಾಕ್ಕೊಳ್ಳಿಕ್ಕಿದೆ ದೇಹಕ್ಕೆ. ಅವರು ಅದನ್ನು ಅಭಿವ್ಯಕ್ತಿಸ್ತಾರೆ. ಸೂರ್ಯ ಅಂದರೆ ಒಂದು ರೀತಿಯ ಆಯುಧ, ಚಾಕುವಿನ ಹಾಗೆ, ಸುಮಾರು ಖಡ್ಗದ ಹಾಗೆ, ಒಂದು ರೀತಿಯ ಖಡ್ಗದ ಹಾಗೂ ಅಲ್ಲ, ಸುಮಾರಾಗಿ ನೋಡಿಯೇ ಹೇಳಬೇಕು ನಾವು ಸೂರ್ಯ ಅಂತ ಹೇಳಿ. ಅದು ಕೋಟಿ ಚೆನ್ನಯ್ಯರು ಮಾತ್ರ ಬಳಸುವ ಆಯುಧ. ಅದು ವೀರರ ಪ್ರತೀಕ, ಅದು ಶೌರ್ಯದ ಪ್ರತೀಕ ಕೂಡ ಅದು. ಹಾಗೆ ಅದನ್ನು ಆ ಹುಡುಗರು ಅಭಿನಯಿಸ್ತಾರೆ ಅಂತ 2 ಮಕ್ಕಳು.
ಆಗ ಅಲ್ಲಿ ದುರಂತ ಆಗಿ ಅವರು ಸಾವನ್ನಪ್ತಾರೆ. ಹಾಗೆ ಅವರಿಗೆ ಮುಸ್ಲಿಮರ ಮಕ್ಕಳು ಅಂತ ದೈವವಾಗಿ ಆರಾಧನೆ. ಕೆಲವು ಗರಡಿಗಳಲ್ಲಿ ಕೋಟಿ ಚೆನ್ನಯ್ಯರ ಎಡಬಲದಲ್ಲಿ ಸಣ್ಣ ಸಣ್ಣ ಮೂರ್ತಿಗಳಿವೆ, ಮುಸ್ಲಿಮರ ಮಕ್ಕಳು. ಅವರು ಮುಸ್ಲಿಮರು ಅಂತ ಹೇಳೋದಕ್ಕೆ ಸಾಕ್ಷಿಯಾಗಿ ಅವರಿಗೆ ಟೊಪ್ಪಿಯೆಲ್ಲ ಉಂಟು. ಓಹೋ, ಹಾಗೆ ಓಕೆ. ಅದೇ ರೀತಿ ಇದೇ ಮೂರ್ತಿಗಳನ್ನು ಕೆಲವೆಡೆ ಚಿಟುಕೇರು ಅಂತ ಕೂಡ ಕರೀತಾರೆ. ಚಿಟುಕರು ಅನ್ನೋ ಒಂದು ಸಮುದಾಯ ಇತ್ತು ಇಲ್ಲಿ ಹೇಳ್ತಾರೆ. ರೀತಿಯಲ್ಲಿ ಹಾಗೆ ಅವರು ಕಾವಲುಗಾರರೆಲ್ಲ ಆಗಿದ್ರು ಅವರು ಕೂಡ ಅಂತ. ಈ ಅಪವಿತ್ರತೆಯ ಬಗ್ಗೆ ಬೇರೆ ಯಾವ್ದಾದ್ರು ಉದಾಹರಣೆಗಳು? ಅವರಿಗೆ ಹುಚ್ಚಿ ಹಿಡಿದು ಅವರೇ ಬಂದು ಕ್ಷಮೆ ಕೇಳುವ ಹಾಗೆ ಆಗಿದೆ ಅಂತ ಎಷ್ಟೋ ಕಡೆ ನಡೀತದೆ ಅಂತ ಹೇಳ್ತಾರೆ. ಹಾಗೆ ಸಾಮಾನ್ಯವಾಗಿ ದೈವಕ್ಕೆ ಕೊಟ್ಟ ಹರಿಕೆಯನ್ನು ಮರೆಯುವುದಿಲ್ಲ. ಈಗ ಎಲ್ಲೋ ಒಂದು ಕಡೆ ಭಂಡಾರ ಮನೆಯಲ್ಲಿ ಏನೋ ಚರ್ಚೆ ಬಂತು. ಹಾಗಾಗಿ ದೈವದ ಆಭರಣವನ್ನು ಮನೆಯವರು ಕೊಡಲಿಲ್ಲ. ದೈವ ಕೇಳ್ತು, ನನ್ನ ಆಭರಣಗಳಲ್ಲಿ ಎಲ್ಲಿ ಅಂತ. ಅದು ನನ್ನ ಮನೆಯಲ್ಲಿ ಉಂಟು ಅಂತ ಹೇಳ್ತಾರೆ. ಆಗ ನಂತರ ಏನೋ ಇವರು ಕೇಳ್ತಾರೆ, ಆಗ ಅದು ನನ್ನ ಮನಸ್ಸಿನಲ್ಲಿ ಉಂಟು ಅಂತ ದೈವ ಹೇಳ್ತದೆ. ನಂತರ ಅವರು ಸರ್ವನಾಶ ಆದರು ಅಂತ ಹೇಳ್ತಾರೆ, ಈ ಒಂದು ಆಭರಣವನ್ನು ಇಟ್ಟುಕೊಂಡದ್ದಕ್ಕಾಗಿ. ಹೀಗೆ ಎಲ್ಲ. ಅದೇ ರೀತಿ ನಮ್ಮೂರಿನಲ್ಲಿ ಒಂದು ಕಡೆ ದೈವದ ನಿಧಿ ಸಿಕ್ತು ಅಂತ ಹೇಳ್ತಾರೆ ಊರಿನ ಕಡೆ. ಆ ದಿವಸ ಬಹಳ ಮ್ಯಾಜಿಕ್ ನಡೆಯಿತು ಅಂತ ಹೇಳ್ತಾರೆ. ನನ್ನ ಸಂಬಂಧಿಕರಲ್ಲಿ ಆದದ್ದು. ದೈವಕ್ಕೆ ಸಂಬಂಧಿಸಿದ ನಿಧಿ ಸಿಕ್ತು. ಸಿಕ್ಕಿದಷ್ಟು ಹೊತ್ತಲ್ಲಿ ಅವರ ಮನೆಯ ಮಗ ಶಾಲೆಗೆಲ್ಲ ಮಂಜೇಶ್ವರದಲ್ಲಿ ಹೋಗ್ತಾ ಇದ್ದಿದ್ದಲ್ವ, ಮನೆಗೆ ಬರಲಿಕ್ಕೆ ಏನೋ ಒಟ್ಟು ರೈಲಿಗೆ ಬರಲಿಕ್ಕೆ ಬಂದವನು ಅದು ರೈಲು ತಪ್ಪಿ ಹೋಗಿ ಅಲ್ಲೇ ಮಲಗಬೇಕಾಗ್ತದೆ. ಇವರಿಗೆ ನಿಧಿ ಸಿಕ್ಕಿದ ಸಮಯ ಆ ಹುಡುಗ ಅಲ್ಲಿ ಮಲಗಿದ್ದು ಒಟ್ಟೊಟ್ಟಿಗೆ ಆ ಹುಡುಗನನ್ನು ಯಾರೋ ಎಬ್ಬಿಸಿದ್ರಂತೆ, ಇಲ್ಲಿ ಯಾಕೆ ಮಲಗಿದ್ದೆ ಅಂತ. ಅವನಿಗೆ ಮತ್ತೆ ಯಾರು ಕಾಣಲಿಲ್ಲ. ಅಲ್ಲಿಂದಲೇ ಆತನಿಗೆ ಮೆಂಟಲಿ ಅಪ್ಸೆಟ್ ಆಯಿತು ಅಂತ. ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ ಹುಡುಗ ಮೆಂಟಲಿ ಅಪ್ಸೆಟ್ ಆಯಿತು ಅಂತ. ಕೊನೆಗೆ ಈ ಮನೆ ಮಂದಿಯೆಲ್ಲ ದೈವದ ಇದನ್ನು ನಿಧಿಯನ್ನು ಧರ್ಮಸ್ಥಳಕ್ಕೆ ಹಾಕಿದ್ದು ಅಂತ ಹೇಳ್ತಾರೆ, ಮತ್ತು ಅಲ್ಲಿಗೆ ಹಾಕಿದ್ರು ಅಂತ ಹೇಳ್ತಾರೆ ಎಲ್ಲ. ಅಂತೂ ಸುಮಾರಾಗಿ ಸರಿ ಹೋದರು. ಆದರೆ ತುಂಬ ಅವರಿಗೆ ತೊಂದರೆಗಳಾಗಿದೆ ಆ ಮನೆಯಲ್ಲಿ. ಹೀಗೆ ದೈವಕ್ಕೆ ಅಪಚಾರ ಮಾಡಿದರೆ ತುಂಬ ಕಡೆ ಆದದ್ದು ಉಂಟು ಅಂತ ಹೇಳ್ತಾರೆ. ಆದರೂ ಮನುಷ್ಯನ ದುರಾಸೆ ಬಿರಿಯುವುದಿಲ್ಲ, ಮತ್ತೆ ಮತ್ತೆ ನಿಧಿಗಾಗಿ ಅಲ್ಲಲ್ಲಿ ಮಾಡೋದಿರುತ್ತೆ. ಮತ್ತೆ ವಿಕಾರ ಮನಸ್ಸಿನಿಂದಾಗಿ ಅಪವಿತ್ರತೆಗೊಳಿಸುವಂಥದ್ದು. ಹೌದು. ಈಗ ಭಕ್ತಿ ಅನ್ನೋದು ವೈಯಕ್ತಿಕ. ಸೊ ದೈವಗಳಿಗೆ ಹಾಗಿದ್ರೆ ಚಾಲೆಂಜ್ ಮಾಡುವಂಥದ್ದು ಕೆಲವರು ಮಾಡ್ತಾರೆ. ಸೊ ಅಂಥವ್ರಿಗೂ ಹೇಗೆ? ಇದಲ್ಲ, ಈಗ ಒಂದು ದೈವಿಕ ಶಕ್ತಿ ಇದೆಯೋ ಇಲ್ಲವೋ ಅದು ವೈಯಕ್ತಿಕ, ನಮ್ಮ ನಂಬಿಕೆ. ಆದರೆ ಗೌರವ ಅನ್ನೋದು ಸಾರ್ವತ್ರಿಕ. ಎಲ್ಲರ ನಂಬಿಕೆಯನ್ನು ನಾವು ಗೌರವಿಸಬೇಕು. ಅದು ತಪ್ಪು. ಈಗ ಕಲ್ಲಿಗೆ ಕೊಳಕು ಹಾಕಿದರೆ ಏನಾಗ್ತದೆ ಅಂತ ಹೇಳೋದುಂಟಲ್ಲ, ಒಂದು ಸಮುದಾಯದ ಮನಸ್ಸಿಗೆ ಘಾಸಿ ಆಗ್ತದೆ, ಅದು ತಪ್ಪು. ಯಾರಿಗೆ ಆದರೂ ಯಾರು ಅವರವರ ದೈವವನ್ನು ನಂಬ್ತಾರೆ, ಅವರವರಿಗೆ ಅವರವರ ಪ್ರೀತಿ. ಭಕ್ತಿ ಅನ್ನೋದು ವೈಯಕ್ತಿಕ. ನಾವು ಭಕ್ತಿಯನ್ನು ನೋಡಬೇಕು ಅಂತಿಲ್ಲ ಎಲ್ಲವನ್ನ, ನಮ್ಮದು. ಆದರೆ ಗೌರವ ಸಾರ್ವತ್ರಿಕ, ನಂಬಿಕೆಗೆ ಧಕ್ಕೆ ತರಬಾರದು. ಹೌದು. ನಾನು ಈಗ ದೊಡ್ಡ ದೊಡ್ಡ ವೈಚಾರಿಕರೆಲ್ಲ ನಾನು ಕಲ್ಲಿಗೆ ಮೂತ್ರ ಮಾಡಿದ್ದೇನೆ ಏನಾಗಿದೆ ಅಂತ ಮಾತನಾಡಿದರೆ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಯಿತು ಅಂತ ಕೂಡ ಹೇಳ್ತಾರೆ ಕೊನೆಗಾಲದಲ್ಲಿ. ಆದರೆ ಕಲ್ಲಿಗೆ ಮೂತ್ರ ಮಾಡದವರಿಗೂ ಕಿಡ್ನಿ ಫೇಲ್ಯೂರ್ ಆಗ್ತದೆ. ಅದಕ್ಕೆ ಉತ್ತರ ಇಲ್ಲ ನಮ್ಮ ಹತ್ರ. ಆದರೆ ಒಂದು ನಂಬಿಕೆಯ ದೇವರು, ನಂಬಿಕೆ ಇದೆ. ಆದರೆ ಒಂದು ನಂಬಿಕೆಯನ್ನು ಘಾಸಿ ಮಾಡುವ ಅಗತ್ಯ ಏನಿದೆ ಅಂತ ಮನುಷ್ಯನಿಗೆ. ನಂಬಿ ನಡೆದ್ರೆ ತಪ್ಪೇನಿದೆ? ಥ್ಯಾಂಕ್ ಯು ಸೋ ಮಚ್. ಸೊ ದೈವಗಳ ನಂಬಿಕೆ ತುಂಬ ಪವಿತ್ರ. ನಂಬಿಕೆಯನ್ನು ಘಾಸಿಗೊಳಿಸುವಂಥದ್ದೇ ಅಪವಿತ್ರ ಕೆಲಸ. ಅದರಲ್ಲೂ ಕೂಡ ಆ ನಂಬಿಕೆಯ ಸ್ಥಾನಗಳನ್ನು ಅಪವಿತ್ರಗೊಳಿಸಿದ್ರೆ ಅದರಿಂದಾಗಿ ಕೂಡ ಹಲವಾರು ಘಟನೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಭೂತಗಳ ಅದ್ಭುತ ಲೋಕದ ಒಳಗಡೆ ಇನ್ನಷ್ಟು ಹೋಗೋದಿದೆ, ಮತ್ತಷ್ಟು ವಿಚಾರಗಳನ್ನು ತಿಳಿಯೋದಿದೆ. ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರಿಗೆ ಮತ್ತೆ ಧನ್ಯವಾದವನ್ನು ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.